ಅವರಿಬ್ರು ಕೈಯಲ್ಲಿ ಮಚ್ಚಿಡಿದು ರೀಲ್ಸ್ ಮಾಡಿದ್ರು. ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಮಚ್ಚೆಸೆದು ಬಿಲ್ಡಪ್ ಕೊಟ್ಟಿದ್ರು. ಅದೇ ರೀಲ್ಸ್ ನಟರಿಗೆ ಸಂಕಷ್ಟ ತಂದಿದ್ದು ಇಬ್ರು ಅರೆಸ್ಟ್ ಆಗಿದ್ದಾರೆ. ಇದರ ನಡುವೆ ವಿಚಾರಣೆ ವೇಳೆ ಪೊಲೀಸರ ಕೈಗೆ ಫೈಬರ್ ಮಚ್ಚಿಟ್ಟು ನಟರು ಕಳ್ಳಾಟ ಆಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಮಚ್ಚು ಕೈಯಲ್ಲಿ ಮಚ್ಚು, ಈ ಮಚ್ಚು ಹಿಡದೆ ಇಬ್ಬರು ರೀಲ್ಸ್ ಮಾಡಿದ್ರು. ಇನ್ಸ್ಟಾಗ್ರಾಂನಲ್ಲಿ ಈ ರೀಲ್ಸ್ ಧೂಳೆಬ್ಬಿಸ್ತಿದ್ದ ಹೊತ್ತಲ್ಲೇ ಇಬ್ಬರು ನಟರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಫೈಬರ್ ಮಚ್ಚು ತೋರಿಸಿ ನೌಟಂಕಿ ಶುರು ಮಾಡಿದ್ದ ನಟರನ್ನ ಅರೆಸ್ಟ್ ಮಾಡಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್, ನಟ ವಿನಯ್, ರಜತ್ ಅರೆಸ್ಟ್. ಫೈಬರ್ ಮಚ್ ಕೊಟ್ಟು ಆಕ್ಟಿಂಗ್, ಇಬ್ಬರಿಗೂ ಖಾಕಿ ಆಕ್ಷನ್ ಕಟ್. ನಟರಿಬ್ಬರ ರೀಲ್ಸ್ ಇದು ಬರೀ ರೀಲ್ಸ್ ಆಗಿರಲಿಲ್ಲ. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದಿದ್ದ ನಟರು ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸೋ ರೀತಿ ಮಚ್ಚು ಪ್ರದರ್ಶಿಸಿದ್ರು. ಇದೇ ರೀಲ್ಸ್ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆ ಪೊಲೀಸರು ನಿನ್ನೆ ಸಂಜೆಯೇ ನಟರಾದ ವಿನಯ್ ಹಾಗೂ ರಜತ್ ನನ್ನ ವಶಕ್ಕೆ ಪಡೆದಿದ್ರು. ಈ ವೇಳೆ ಠಾಣೆಗೆ ಬಂದ ರಜತ್ ಪತ್ನಿ ಫೈಬರ್ ಮಚ್ಚನ್ನ ಕೊಟ್ಟು ಇದೇ ಮಚ್ಚಿನಿಂದ ಅವರು ರೀಲ್ಸ್ ಮಾಡಿದ್ದು ಅಂತ ಹೇಳಿದ್ಲು. ಹೀಗಾಗಿ ರಾತ್ರಿನೇ ಪೊಲೀಸರು ಇಬ್ಬರನ್ನು ಬಿಟ್ಟು ಕಳಿಸಿದ್ರು. ಆದ್ರೆ ಆ ಮಚ್ಚಿನ ಬಗ್ಗೆನೇ ಡೌಟ್ ಶುರುವಾಗಿತ್ತು. ಮಚ್ಚಿನ ಅಸಲಿಯತ್ತು. ರೀಲ್ಸ್ ನಲ್ಲಿ ಬಳಸಿರೋ ಮಚ್ಚಿನ ಹಿಡಿಕೆ ಚಿಕ್ಕದಾಗಿದ್ರೆ ಪೊಲೀಸರಿಗೆ ನೀಡಿರೋ ಫೈಬರ್ ಮಚ್ಚಿನ ಹಿಡಿಕೆ ದೊಡ್ಡದಾಗಿದೆ. ಇನ್ನು ರೀಲ್ಸ್ ನಲ್ಲಿ ಬಳಸಿದ ಮಚ್ಚು ಅಗಲವಾಗಿದ್ರೆ ಫೈಬರ್ ಮಚ್ಚು ಚಿಕ್ಕದಾಗಿದೆ. ಮಚ್ಚು ಬೆಂಡಾದ ಭಾಗದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣ್ತಿದೆ. ಅಷ್ಟೇ ಅಲ್ಲ, ರೀಲ್ಸ್ ಮಚ್ಚಿನ ತುದಿ ಚೂಪಾಗಿದ್ರೆ ಫೈಬರ್ ಮಚ್ಚಿನ ತುದಿ ಅಷ್ಟಾಗಿ ಚೂಪಾಗಿಲ್ಲ. ರೀಲ್ಸ್ ನಲ್ಲಿ ಅಸಲಿ ಮಚ್ಚು ಬಳಸಿ ಪೊಲೀಸರಿಗೆ ಫೈಬರ್ ಮಚ್ಚು ಕೊಟ್ಟು ಆರೋಪಿ ನಟರು ಚಳ್ಳೆ ಹಣ್ಣು ತಿನ್ನಿಸಿದ್ರ ಅನ್ನೋ ಅನುಮಾನ ಶುರುವಾಗಿತ್ತು. ಇದರ ನಡುವೆ ಇಬ್ಬರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆರೋಪಿಗಳು ತಂಗಿದ್ದ ಜಾಗದ ಮಾಹಿತಿ ಪಡೆದ ಪೊಲೀಸರು ಠಾಣೆ ಕರೆತಂದು ವಿಚಾರಣೆ ನಡೆಸಿದ್ರು. ರೀಲ್ಸ್ಗೆ ಬಳಸಿದ ಮಾರಕಾಸ್ತ್ರ ಯಾವುದು, ಎಲ್ಲಿದೆ? ನಾಗರಬಾವಿ ಅಕ್ಷಯ್ ಸ್ಟುಡಿಯೋ. ಪೊಲೀಸರ ದಿಕ್ಕು ತಪ್ಪಿಸುವ ಯತ್ನ ಮಾಡ್ತಿದ್ದೀರಾ? ಇಲ್ಲ ಸರ್. ತನಿಖೆ ಭಾಗವಾಗಿ ವೆಪನ್ ಸೀಸ್ ಮಾಡಬೇಕಿದೆ, ಗೊತ್ತೇ? ಹೌದು ಸರ್, ಅಕ್ಷಯ್ ಸ್ಟುಡಿಯೋದಲ್ಲೇ ಇದೆ, ತೋರಿಸ್ತೀವಿ. ಪೊಲೀಸರ ತನಿಖೆಗೆ ಸಹಕರಿಸಬೇಕು. ಇಲ್ಲವಾದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅರಿವಿದೆಯಾ? ರೀಲ್ಸ್ಗೆ ಬಳಸಿದ್ದ ಅಸಲಿ ವೆಪನ್ ತೋರಿಸ್ತೀವಿ ಸರ್. ಹೀಗೆ ಇಬ್ಬರನ್ನು ವಿಚಾರಣೆ ನಡೆಸಿದ ಪೊಲೀಸರು ಬಳಿಕ ನಾಗರಬಾವಿಯಲ್ಲಿರೋ ಅಕ್ಷಯ್ ಸ್ಟುಡಿಯೋ ಕರೆದೊಯ್ದ್ರು. ಅಲ್ಲಿ ರೀಲ್ಸ್ ಮಾಡಿದ್ದು ಎಲ್ಲಿ, ವೆಪನ್ ಎಲ್ಲಿದೆ ಅಂತೆಲ್ಲ ಸ್ಥಳ ಮಹಜರ್ ನಡೆಸಿದ್ರು. ಈ ವೇಳೆ ಎಷ್ಟೇ ಹುಡುಕಿದ್ರು ರೀಲ್ಸ್ಗೆ ಬಳಸಿದ್ದ ಮಚ್ಚು ಮಾತ್ರ ಸಿಕ್ಕಿಲ್ಲ. ಸೆಟ್ ಹಾಕಿದ್ದವರು ತಗೊಂಡು ಹೋಗಿರಬಹುದು ಅಂತ ನಟರು ಉತ್ತರಿಸಿದ್ದಾರೆ. ಆ ಬಳಿಕ ಇಬ್ಬರನ್ನು ಬಸವೇಶ್ವರ ನಗರ ಠಾಣೆಗೆ ವಾಪಸ್ ಕರೆತರಲಾಯಿತು. ಇನ್ನು ಫೈಬರ್ ಮಚ್ಚು ಬಗ್ಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪೊಲೀಸರನ್ನ ಮಿಸ್ಲೀಡ್ ಮಾಡೋ ಪ್ರಯತ್ನ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂದ್ರು. ಆ ರೀಲ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಿದೆ, ಇದು ಯಾವ್ದಿದೆ, ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನ ರಿಪೋರ್ಟ್ಗಳನ್ನ ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನ ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿಕೆಯ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕಾಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಇದರ ನಡುವೆ ನಿನ್ನೆ ರಾತ್ರಿ ಫೈಬರ್ ಮಚ್ಚು ನೀಡಿದ್ದ ರಜತ್ ಪತ್ನಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ರಜತ್ ಪತ್ನಿ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಒಟ್ನಲ್ಲಿ ರೀಲ್ಸ್ ಮಾಡಿ ಲೈಕ್ಸ್ ಪಡೆಯಲು ಹೊರಟಿದ್ದವರು ಈಗ ಲೈಕ್ಸ್ ಪಡೆಯೋದಿರ್ಲಿ, ಪ್ರಕರಣದಿಂದ ಹೊರಗೆ ಬಂದ್ರೆ ಸಾಕು ಅಂತಿದ್ದಾರೆ. ಜಗದೀಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.